ನಿರ್ದೇಶಕರು ಮಂಜು ಕವಿ ಅವರು ಮರಳಿ ಬಾರದ ದಿನಗಳು ಅಂದ್ಬಿಟ್ಟು ಒಂದು ಮೂವಿ ಮಾಡ್ತಾ ಇದ್ದೀವಿ, ಕ್ಯಾರೆಕ್ಟರ್ ಮಾಡಿ ಅಂದರು. ಏನು ಕ್ಯಾರೆಕ್ಟರ್ ಅಂದೆ, ಹಿಂಗೆ ಎಸ್ ಪಿ ಕ್ಯಾರೆಕ್ಟರ್ ಇದೆ. ನನಗೆ ಶಾಕ್ ಆಗೋಯ್ತು, ಇದನ್ನು ನಾನು ಮಾಡೋಕ್ಕಾಗುತ್ತಾ ನನ್ನ ಕೈಲಿ? ಅಷ್ಟು ಅದು ಖಡಕ್ ಒಬ್ಬರು ಪೊಲೀಸ್ ಆಫೀಸರ್ ಅಂದರೆ ನಾವು ಯಾವುದೋ ಇಂಜಿನಿಯರ್ ಆಗಿ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದ್ದು. ಆದರೆ ಆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಬೇಕಾದ್ರೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಎಲ್ಲ ಒಂದು ಸಂಪರ್ಕ ಇದ್ದೇ ಇರುತ್ತೆ. ಫೀಲ್ಡಲ್ಲಿ ಎಲ್ಲಿ ಏನಾದರೂ ಗಲಾಟೆ ಆದರೂ ಅವ್ರ ಜೊತೆಲಿ ಅವ್ರು ಹೆಂಗೆ ಬರ್ತಾರೆ, ಆ ಮೂಮೆಂಟ್ಸು, ಇದನ್ನೆಲ್ಲ ನಾನು ಇಲಾಖೆಯಲ್ಲಿ ಇಂಟರ್ನಲ್ ಆಂತರಿಕವಾಗಿ ನಾನು ನೋಡಿದ್ದೆ. ಇಲಾಖೆಯಲ್ಲಿ ಆ ಒಂದು ಧೈರ್ಯ ಇತ್ತು, ಏನಾದರೂ ನಾನು ಮಾಡಬಲ್ಲೆ ಅಂತ. ಇವರು ಡ್ರೆಸ್ ಹಾಕ್ಸಿ ನಿಲ್ಲಿಸಿದ್ರು, ನೋಡಿದ ಮೇಲೆ ಪೋಸ್ಟರ್ ನೋಡಿದ ನನಗೆ ಡೌಟ್, ನಾನು ಅದು ಅಂತ. ಜೀವನದಲ್ಲಿ ಒಬ್ಬ MLA ಆದವನು ಜಿಲ್ಲೆಗೆ ಯಾವ ರೀತಿ ಒಂದು ಮೋಸ ವಂಚನೆ ಯಾವುದು ಇಲ್ಲದೇನೆ ಯಾವ ರೀತಿ ಇದ್ದರೆ ನನ್ನ ರಾಜ್ಯ ನನ್ನ ದೇಶ ಯಾವ ಥರ ಉದ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲಿರುತ್ತೋ ಅಲ್ಲಿ ಸಕ್ಸಸ್ ಭಗವಂತ ಕೊಟ್ಟೆ ಕೊಡ್ತಾನೆ ಅಂತೇಳಿ ಮರಳಿ ಬಾರದ ದಿನಗಳು ಚಿತ್ರ ಮಾಡಿದ್ದೀವಿ. 100% ಜನಗಳಿಗೆ ತುಂಬ ಹತ್ರ ಆಗುತ್ತೆ. ಯಾಕೆಂದರೆ ಅವಾಗಿನ ಕಾಲ ಹೇಗಿತ್ತು, ಈಗಿನ ಕಾಲ ಹೇಗಿತ್ತು ಅನ್ನೋದನ್ನು ನೀವು ಈ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂದರೆ ಆ್ಯಕ್ಚುಲಿ ನನಗೊಂದು ಕಾಲಿಲ್ಲ, ಆಕ್ಸಿಡೆಂಟಲ್ಲಿ ಕಾಲು ಹೋಗ್ಬಿಟ್ಟಿದೆ. ಬಟ್ ಆದರೂ ನೀನೊಂದು ಏನಾದರೂ ಸಾಧನೆ ಮಾಡು ಬಾ, ಒಂದು ಸಿನಿಮಾದಲ್ಲಿ ಒಂದು ಆ್ಯಕ್ಟಿಂಗ್ ಮಾಡು ಬಾ ಅಂತ ಒಂದು ಒಳ್ಳೆ ಆ್ಯಕ್ಟಿಂಗ್ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು ಒಳ್ಳೆ ಆ್ಯಕ್ಟಿಂಗ್ ಕೊಟ್ಟು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಸಿ ಒಳ್ಳೆ ಸಿನಿಮಾಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ತುಂಬ ಥ್ಯಾಂಕ್ ಯು ಮಂಜು ಸರ್. ಈ ಸಿನಿಮಾದಲ್ಲಿ ನನಗೆ ಒಂದು ಕಾಲಿರಲ್ಲ, ಬಟ್ ಹಳ್ಳಿಯಿಂದ ಸಿಟಿಗೆ ಹೋಗಿ ನಾನು ಚಿಕ್ಕಪ್ಪನ ಮಾತು ಕೇಳಿ ಯಾವ ಥರ ದಾರಿ ತಪ್ತೀನಿ, ಮತ್ತು ಚಿಕ್ಕಮ್ಮ ಹೇಗೆ ಬಂದು ನಮ್ಮನ್ನ ಕಾಪಾಡಿ ಮತ್ತೆ ವಾಪಸ್ ಕರ್ಕೊಂಡ್ಬರ್ತಾರೆ, ಇದೆಲ್ಲ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಒಳ್ಳೇದು ಅಂದಮೇಲೆ ಕೆಟ್ಟದ್ದು ಇರುತ್ತೆ. ಸೊ ಒಳ್ಳೇದು ಮಾಡುವಂಥ 10 ಜನ ಹೇಳ್ತಾರೆ, ಕೆಟ್ಟದ್ದು ಮಾಡುವಂಥ 100 ಜನ ಹೇಳ್ತಾರೆ. ಆ 100ರಲ್ಲಿ ಮೊದಲನೇ ನಾನೇ, ಊರು ಹಾಳು ಮಾಡೋನು ನಾನು. ಆ್ಯಕ್ಚುಲಿ ಆ ಕ್ಯಾರೆಕ್ಟರ್ ಇರೋದು ಊರು ಹಾಳು ಮಾಡೋದು, ಬಟ್ ಒಂದು ರಗಡ್ ಲುಕ್ಕು, ಒಂದು ರ್ಯಾಶ್ ಸ್ಟೈಲಲ್ಲಿ ಮಾಡಿದ್ದೀನಿ. ಯಾವಾಗಲೂ ಕಾಮಿಡಿ ಮಾಡ್ತಿದ್ದೆ. ಸೊ ಇದ್ರಲ್ಲಿ ಕಾಮಿಡಿ ಮಾಡಿಕೊಡ್ತಾ ಊರು ಹಾಳು ಮಾಡೋವಂಥ ಒಂದು ಕ್ಯಾರೆಕ್ಟರ್. ಸೊ ಅದ್ಭುತವಾಗಿ ಮೂಡಿ ಬಂದಿದೆ ಅಂತೀನಿ. ಸೊ ಸಿನಿಮಾ ಅಮ್ಮ ಅನ್ನೋ ಮಾತಿಗೆ ಎಷ್ಟು ಇದು ಇದೆ ಅಂದರೆ ನನಗೆ ಹೇಳೋ ಅಷ್ಟು ಸಾಧ್ಯ ಇಲ್ಲ. ಅಮ್ಮ ಅಂದರೆ ಆ ಸ್ಥಾನದಲ್ಲಿ ಇರ್ತಾರೆ. ನನಗೆ ಮುದ್ದಾದ ಮಕ್ಕಳು, ಒಂದು ಮಗಳು ಮತ್ತು ಅಕ್ಕ ಮಕ್ಕಳಿಬ್ರು ಇರ್ತಾರೆ. ಅಕ್ಕ ಭಾವ ತೀರೋಗಿರ್ತಾರೆ. ಸೊ ಅವರು ಯಾವ ದಾರಿ ಹೆಂಗೆ ತಪ್ತಾರೆ, ಗಂಡ ಯಾವ ಸ್ಥಿತಿಯಲ್ಲಿ ಇರ್ತಾರೆ, ಅವರಿಂದ ಗಂಡನೂ ಮತ್ತು ಮಕ್ಕಳನ್ನು ಹೇಗೆ ಕಾಪಾಡ್ಕೊತೀವಿ, ಒಂದು ಹೆಣ್ಣಾಗಿ ಸ್ಟೇಷನ್ಗೆ ಹೋಗೋದಿರಲಿ, ಒಂದು ಆಶ್ರಮ, ಇದರಿಂದ ಗಂಡ ಯಾವಾಗ ಸಿಟಿಗೆ ಹೋಗ್ತಾರೆ ಅವಾಗ ಗೊತ್ತಾಗತ್ತೆ ಹೆಣ್ಣು ಆಚೆ ಬಂದು ಏನೆಲ್ಲ ನೋಡ್ಬೋದು. ಮರಳಿ ಬಾರದ ದಿನಗಳು ಅಂದರೆ ಅದ್ಭುತವಾಗಿದೆ. ಆ ಹೆಸರಲ್ಲೇ ಇದೆ ಎಲ್ಲನೂ. ಮರಳಿ ಬಾರದ ದಿನಗಳು ಅಂದರೆ ಎಲ್ಲರ ಲೈಫಲ್ಲೂ ಒಂದು ಬಾಲ್ಯ, ಒಂದು ಯೌವನ, ಒಂದು ಪ್ರೌಢ ಅಂದರೆ ಒಂದು ಏಜ್